ಸ್ಕೂಲ್ ಹೋಗ್ಬೇಕು ಅವರು, ಓದ್ಲೇಬೇಕು. ಇನ್ನು ಜಾಸ್ತಿನೇ ಇದ್ದಾರೆ, ಎಷ್ಟಿರ್ಬೋದು? ಒಂದ್ 20-30 ಜನ ಇದೆ ಸರ್. ಹಾ 30 ಜನ ಹುಡುಗರಿದೆ. ಅಂಗನವಾಡಿಗೆ ಒಂದ್ 5 ಜನ ಹೋಗ್ತಾ ಇದ್ದೇವೆ. 5-6 ಜನ ಅಂಗನವಾಡಿಗೆ ಹೋಗ್ತಾರ. ದೊಡ್ಡ ಕಾಲೇಜ್ ಹಿಡಿದುಕೊಂಡು ಅಂಗನವಾಡಿ ಕೂಲಿನಲ್ಲಿ ಮಾಡ್ಕೊಂಡು ಇಲ್ಲಿ ಜೀವನ ಮಾಡ್ತಿದ್ದಾರೆ. ಸೊ ಇಂತಹ ಬಡವರ ಮಕ್ಕಳನ್ನ ಬಂದು ನಮ್ಮ ಇಟ್ಟಂಗೂರು ಯೂತ್ ಎಲ್ಲರೂ ಮುಂದೆ ನಿಂತು ತೋರಿಸಿದ್ದಾರೆ. ಸರ್ ನಾವು ಇಷ್ಟು ಬುಕ್ ಬ್ಯಾಗ್ ಕೊಟ್ರೆ ಸ್ವಲ್ಪ ಸಹಾಯ ಆಗುತ್ತೆ. ಜೈ ಯೂತ್ ಪವರ್, ಎಲ್ರಿಗೂ ನಮಸ್ಕಾರ. ನೋಡಿ, ಇವತ್ತು ನಾವ್ ಎಲ್ಲಿದ್ದೀವಿ ಅಂದ್ರೆ ನಮ್ಮ ಸರ್ಜಾಪುರ ಪಕ್ಕದಲ್ಲಿರುವಂತಹ ಇಟ್ಟಂಗೂರು ಗ್ರಾಮದಲ್ಲಿದ್ದೀವಿ. ಇದೇ ಊರಲ್ಲಿ ಬಂದು ನಾವಿವತ್ತು ನಮ್ಮ ಡಿಕಲ್ ಪ್ರೋಗ್ರಾಮ್ ಮಾಡ್ತಿದೀವಿ. ಈ ಇಟ್ಟಂಗೂರು ಯೂತ್ ಎಲ್ಲ ಮುಂದೆ ನಿಂತು ಸಪೋರ್ಟ್ ಮಾಡ್ತಿದ್ದಾರೆ. ಥ್ಯಾಂಕ್ ಯು ಬ್ರದರ್ಸ್. ಸೊ ಹೆಂಗ್ ಅನ್ಸ್ತಿದೆ ನಿಮ್ಗೆ ಎಲ್ರಿಗೂ? ಖುಷಿ ಅನ್ಸ್ತಿದ್ಯಾ? ನಿಮ್ಮೂರ್ಗ್ ಬಂದ್ರು, ನಾವ್ ಯಾವ್ದೇ ಊರ್ಗ್ ಬಂದ್ರು ಸರಿ, ಖಂಡಿತ ಯೂತ್ ಮತ್ತೆ ದೊಡ್ಡವರೆಲ್ಲರೂ ಕೂಡ ಮುಂದೆ ನಿಂತು ಸಪೋರ್ಟ್ ಮಾಡ್ಬೇಕು. ನೋಡಿ, ನಾವೆಲ್ಲರೂ ಕೂಡ ಎಜುಕೇಶನ್ ಸಾಮಗ್ರಿ ಎಲ್ಲ ತಂದಿದೀವಿ. ಸೊ ಇದನ್ನೇ ಇವತ್ತು ಕೊಟ್ಟು, ಸೊ ಇವರೆಲ್ಲರೂ ತೋರಿಸ್ತಾರೆ ಯಾರು ಕೊಡ್ಬೇಕಂತ. ಯಾಕಂದ್ರೆ ಇವ್ರೂರಿನ ಪರಿಸ್ಥಿತಿ ಇವ್ರಿಗೆ ಗೊತ್ತಿರುತ್ತೆ. ಸೊ ಅದರಿಂದ ಇವ್ರನ್ನೇ ಬಂದು ನಾವು ಕೇಳ್ತೀವಿ. ಯೂತ್ ಬಂದು ಮುಂದೆ ನಿಂತು ಯಾವತ್ತೂ ನಾವು ಸಪೋರ್ಟ್ ಮಾಡ್ತಿದ್ದಾರೆ. ಅದ್ರಗೋಸ್ಕರನೇ ನಾವು ಬಂದು ಯೂತ್ ಪವರ್ ಅಂತ ಸ್ಟಾರ್ಟ್ ಮಾಡಿರೋದು. ಖಂಡಿತ ಈ ಯೂತ್ ಪವರ್ ಅಂತ ಏನ್ ನಾನು ಸ್ಟಾರ್ಟ್ ಮಾಡಿದ್ದೀನಲ್ಲ, ಸೊ ಇದು ಬಂದು ಎಲ್ರಿಗೂ ಗೊತ್ತಾಗ್ಬೇಕು. ಸೊ ಆದಷ್ಟು ನಮ್ಮ ವಿಡಿಯೋಸ್ ಎಲ್ರಿಗೂ ರೀಚ್ ಆಗ್ಬೇಕು. ಇನ್ನೊಂದು, ಎಲ್ರೂ ಕೂಡ ಸಹಾಯ ಮಾಡುವಂತಹ ಒಂದು ಪರಿಸ್ಥಿತಿ ಮನಸ್ಥಿತಿ ಅವ್ರಿಗೆ ಎಲ್ರಿಗೂ ಬರ್ಬೇಕಂತ ಒಂದು ಉದ್ದೇಶದಿಂದ ನಾವು ಬಡವರಿಗೆ ಮನೆ ಕಟ್ಸ್ಕೊಡುವಂತಹ ಕಾರ್ಯಕ್ರಮ ಆಗಿರ್ಬೋದು, ಇಲ್ಲಾಂದ್ರೆ ಬಡವರಿಗೆ ಎಜುಕೇಶನ್ಗೆ ಸಪೋರ್ಟ್ ಮಾಡುವಂತಹ ಕಾರ್ಯಕ್ರಮ ಆಗಿರ್ಬೋದು, ನಾವು ಒಂದು ಸ್ಟಾರ್ಟ್ ಮಾಡಿದೀವಿ. ಸೊ ನಾವು ಯಾವ ರೀತಿ ಬಂದು ಸ್ಟಾರ್ಟ್ ಮಾಡಿದೀವೋ ವಿಜಯವಂತವಾಗಿ ಯಶಸ್ವಿಯಾಗಿ ಈ ತರ ಯೂತ್ ಎಲ್ಲ ಮುಂದೆ ನಿಂತು ನಾವು ನಡ್ಸ್ಕೊಡ್ತಿದ್ದಾರೆ. ಇವತ್ತು ಇದೇ ಇಟ್ಟಂಗೂರು ಗ್ರಾಮದಲ್ಲಿ ಇವ್ರು ಯಾರನ್ನ ತೋರಿಸ್ತಾರೋ ಅವ್ರಿಗೆ ಕೊಟ್ಟು ನಾವು ಬಂದು ಸಹಾಯ ಮಾಡೋಣ. ಬನ್ನಿ ಬ್ರದರ್, ತೋರಿಸ್ತೀರಾ? ಹಾ ಬನ್ನಿ. ನಡ್ಕೊಂಡು ಹೋಗೋಣ ಇಲ್ಲ ಬೈಕಲ್ಲೇ ಹೋಗೋಣ? ಓಕೆ ಓಕೆ. ಈ ಮನೇಲಿ ಇದಾರ ಅಕ್ಕ? ಕರ್ಸಮ್ಮ, ಇಲ್ಲ ಕರ್ಸಿ. ಇರ್ಲಿ ಇರ್ಲಿ ಇರ್ಲಿ, ಈ ಹುಡುಗನ್ ಕೊಡ್ಬೇಕಾ? ಇರ್ಲಿ ಬಮ್ಮ, ಇರ್ಲಿ ಬಮ್ಮ. ಇವನು ಹೋಗ್ತಾ ಇದ್ದಾನೆ 1ನೇ ಕ್ಲಾಸ್. ಎಷ್ಟನೇ ಕ್ಲಾಸ್ ಓದ್ತಿದ್ದಾರೆ? ಇವನು 1ನೇ ಕ್ಲಾಸ್, ಅವನು 5ನೇ ಕ್ಲಾಸ್, 6ನೇ ಕ್ಲಾಸ್, 7ನೇ ಕ್ಲಾಸ್. ಏನಮ್ಮ ನಿನ್ನ ಹೆಸರು? ಶಿವಮೂರ್ತಿ. ಎಷ್ಟನೇ ಕ್ಲಾಸ್ ಓದ್ತಿದ್ಯಾ? 1ನೇ ಕ್ಲಾಸ್. ಚೆನ್ನಾಗ್ ಓದ್ತೀಯಾ? ಹಾ ಸರಿ, ತಗೊಳ್ಳಿ, ಇಟ್ಕೊಳ್ಳಿ. ಬ್ಯಾಗ್ ಮೇಲೆ ಇಟ್ಕೊಳ್ಳಿ. ಹಂಗೆ ಜಾಮಿಟ್ರಿ ಬಾಕ್ಸ್ ಬಂದಿದ್ಯಾ? ಇಲ್ಲಲ್ಲ. ವಾಟರ್ ಬಾಟಲ್ ಬಂದಿದ್ಯಾ? ಜಾಮಿಟ್ರಿ ಬಾಕ್ಸ್, ವಾಟರ್ ಬಾಕ್ಸ್. ಹಾ ಕೊಡಿ ಬ್ರದರ್, ನಿಮ್ ಕೈಯಿಂದ ನೀವೇ ಡೊನೇಟ್ ಮಾಡಿ. ತಗೋಮ್ಮ, ಕೈ ಕೆಳಗಡೆ ಇಟ್ಕೋ, ಇಲ್ಲಿ ಇಟ್ಕೋ, ಕೆಳಗಡೆ ಇಟ್ಕೋ. ಹಾ ಸರಿ, ಚೆನ್ನಾಗಿ ಓದ್ಬೇಕು, ಸರಿನಾ? ಏನು? ಇರ್ಲಿ ಇರ್ಲಿ ಇರ್ಲಿ, ಪರವಾಗಿಲ್ಲ. ಏನೋತ್ತೀಯ ದೊಡ್ಡವನಾದ್ಮೇಲೆ? ಏನಾಗ್ತೀಯಾ? ಎಲ್ಲ ಬಡವ್ರ ಮಕ್ಳು ಓದ್ಬೇಕು, ಸರಿನಾ? ಸರಿ, ಏನಾಗ್ತೀಯಮ್ಮ? ಇಂಜಿನಿಯರ್ ಆಗ್ತೀಯಾ? ಸರಿ ಸರಿ, ಆಗ್ಬೇಕು, ಸರಿನಾ? ನೆಕ್ಸ್ಟ್ ಇನ್ನೊಂದ್ ಮನೆ ಕೊಡ್ತಾನ. ಸರಿ, ಆ ಕಡೆ ಸ್ಕೂಲ್ ಹೋಗ್ಬೇಕು ಅವರು, ಓದ್ಲೇಬೇಕು. ಅಂಗನವಾಡಿ ಸತಿಗೆ ಓದ್ತಾ ಇದ್ದಾರೆ ಸರ್. ಚಿಕ್ಕ ಮಕ್ಕಳು ಅಂಗನವಾಡಿ ಕಳಿಸ್ತಾ ಇದ್ದೀವಿ. ಇದ್ರಲ್ಲ ಇಲ್ಲ ಇಲ್ಲೊಂದು ಕೊಡ, ಬರ್ಲ ಈ ಕಡೆ ಬರ್ಬಿಟ್ಟೆ. ನಾವು ಎಷ್ಟು ಜನ ಮಾಡ್ತಾರೆ ಜಾಮಿಟ್ರಿ ಬಾಕ್ಸ್ ಬಂತ, ಪೆನ್ನು, ಕೊಡಿ ಬ್ರದರ್. ಏನಮ್ಮ ನಿನ್ನ ಹೆಸರು? ಕಿರಣ್. ಎಷ್ಟನೇ ಕ್ಲಾಸ್ ಓದ್ತಿದ್ಯಾ? 6th ಸ್ಟ್ಯಾಂಡರ್ಡ್. ಏನಾಗ್ತೀಯ ಓದ್ಬಿಟ್ಟು? ಇಂಜಿನಿಯರ್. ಸೂಪರ್, ಇಂಜಿನಿಯರ್ ಆಗ್ಲೇಬೇಕು. ಸರಿನಾ? ಓಕೆನಾ? ಗೌರ್ಮೆಂಟ್ ಸ್ಕೂಲಲ್ಲಿ ಓದವ್ರೆ. ಸೊ ನಾವು ಕೂಡ ಗೌರ್ಮೆಂಟ್ ಸ್ಕೂಲಲ್ಲಿ ಓದಿದ್ದು, ಸರಿನಾ? ಕಾಲೇಜಸ್, ಗೌರ್ಮೆಂಟ್ ಕಾಲೇಜಸ್ ಇದೆ, ಖಂಡಿತ ಓದ್ಲೇಬೇಕು. ಏನಾದ್ರು ಬೇಕಾಗಿದ್ರೆ ಬ್ರದರ್, ನಮ್ ಕಾಂಟ್ಯಾಕ್ಟ್ ನಂಬರ್ ನಿಮ್ಗೆ ಯಾರಿಗಾದ್ರೂ ಕೊಟ್ಟಿರ್ತೀವಿ. ಇನ್ ಕೇಸ್ ಏನಾದ್ರು ಬೇಕಾಗಿದ್ರೆ, ಸೊ ಇವ್ರು ಅವಾಗ ಒಂದ್ 6 ಮಂತ್ ಒಂದ್ಸತಿ ಏನಾದ್ರು ಬಂದು ಇವ್ರನ್ನ ಕೇಳಿ ಏನ್ ಬೇಕಂತ. ಸೊ ನಾನು ಕೊಡಿಸ್ತೀನಿ, ಸರಿನಾ? ಏನ್ ಬೇಕಾಗಿದ್ರೆ ಇವ್ರಿಗೆ ಎಜುಕೇಶನ್ ಓದೋದಕ್ಕೆ ನಾನು ಕೊಡಿಸ್ತೀನಿ. ಓಕೆ, ಸರಿನಾ? ನೆಕ್ಸ್ಟ್ ಯಾರು ಕೊಡೋಣಮ್ಮ? ಆಮೇಲೆ ಹೇಳ್ತಾರಣ. ನಡಿ.
ಸರಿ ಸರಿ ಹಾ ಸರಿ. ಇದೆ ಇಲ್ಲೇನಾ? ಇದೇನಾ ಮನೇನಾ? ಹಾ ಸರಿ ಸರಿ ಸರಿ, ಇಲ್ಲೇ ನಿಂತ್ಕೊಮ್ಮ. ತಗೊಳ್ಳಿ ಬಿಡೋದ. ತಗೊಮ್ಮ, ಪೆನ್ ತಗೋ. ಹಾ ಕೊಡಮ್ಮ, ಇವ್ರು ಕೊಡು ಕೊಡು ಕೊಡು. ಏನಮ್ಮ ಓದ್ತಿದ್ಯಾ ನೀನು? ಎಷ್ಟನೇ ಕ್ಲಾಸ್? 2ನೇ ಕ್ಲಾಸ್. ಏನ್ ಹೆಸರು? ಗಣೇಶ್. ಗಣೇಶ್. ಓದ್ಬಿಟ್ಟು ಏನಾಗ್ತೀಯ ದೊಡ್ಡವನಾದ್ಮೇಲೆ? ಪೊಲೀಸ್. ಪೊಲೀಸಾ? ನೋಡು, ಪೊಲೀಸ್ ಆಗ್ಬಿಟ್ಟು ಇಲ್ಲಿರೋರ್ನ ಎಲ್ರನ್ನೂ ನೋಡ್ಕೋ, ಅರೆಸ್ಟ್ ಮಾಡ್ಬಿಟ್ಟು ಒಳಗಡೆ ಬಿಡ್ಬೇಕು, ಸರಿನಾ? ಆಗ್ಬೇಕು, ಪೊಲೀಸ್ ಆಗ್ಲೇಬೇಕು. ಹಾ ಸರಿ ಅಮ್ಮ, ಎತ್ಕೊಂಡು ಎತ್ಕೊಂಡು ತಗೋ ತಗೋ ತಗೋ. ಇನ್ನು ಜಾಸ್ತಿನೇ ಇದ್ದಾರೆ. ಎಷ್ಟಿರ್ಬೋದು? ಒಂದ್ 20-30 ಜನ ಇದೆ ಸರ್. ಹಾ ಹಾ 30 ಜನ ಹುಡುಗರಿದೆ. ಅಂಗನವಾಡಿಗೆ ಒಂದ್ 5 ಜನ ಹೋಗ್ತಾ ಇದ್ದೇವೆ. ಹಾ 5-6 ಜನ ಅಂಗನವಾಡಿಗೆ ಹೋಗ್ತಾರ. ಹಾ ದೊಡ್ಡ ಕಾಲೇಜ್ ಹಿಡಿದಕ್ಕಂದು ಅಂಗನವಾಡಿವರೆಗೆ ಇದೆ ಸರ್. ಹಾ 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 ಡಿಗ್ರಿ ಸೆಕೆಂಡ್ PUC, ಫಸ್ಟ್ PUC, 10th 9th ಇವೆಲ್ಲ ಓದ್ತಾ ಇದ್ದಾರೆ ಸರ್. ಹಾ ಹಾ. ಫಸ್ಟ್ ಅಂಗನವಾಡಿ ಮಕ್ಕಳಿಂದ ಓದ್ತಾ ಇದ್ದಾರೆ. ಎಲ್ಲ ಗೌರ್ಮೆಂಟ್ ಸ್ಕೂಲ್ಗೆ ಹೋಗ್ತಿದ್ದಾರೆ. ಗೌರ್ಮೆಂಟ್ ಎಲ್ರು ನೋಡ್ಬೋದು ನೀವು ಇವ್ರ ಮನೆ ಪರಿಸ್ಥಿತಿಗಳು ಸೊ ಯಾವ ರೀತಿ ಇದೆ ಅಂತ. ಸೊ ಇಲ್ಲಿ ಬಂದು ಇವರು ಕೂಲಿ ನಾಲಿ ಮಾಡ್ಕೊಂಡು ಇಲ್ಲಿ ಜೀವನ ಮಾಡ್ತಿದ್ದಾರೆ. ಸೊ ಇಂತಹ ಬಡವ್ರ ಮಕ್ಕಳನ್ನ ಬಂದು ನಮ್ಮ ಇಟ್ಟಂಗೂರು ಯೂತ್ ಎಲ್ಲರೂ ಮುಂದೆ ನಿಂತು ತೋರಿಸಿದ್ದಾರೆ. ನಿಜವಾಗ್ಲೂ ತುಂಬಾ ಖುಷಿ ಆಗ್ತಿದೆ ಬ್ರದರ್, ಯಾಕಂದ್ರೆ ಇಂಥವ್ರೆ ನಮಗೂ ಬೇಕಾಗಿರೋದು. ಸೊ ಇಂಥವ್ರು ನಮ್ ಕೈಲಿ ಆದಷ್ಟು ಏನಾದ್ರು ಒಂದು ಸಹಾಯ ಮಾಡಿದ್ರೆ ಅವ್ರಿಗೂ ಒಂದು ಹೆಲ್ಪ್ ಆಗುತ್ತೆ. ಸೊ ಇಷ್ಟು ಜನರಲ್ಲಿ ಯಾರಾದ್ರೂ 3 ಜನ 4 ಜನ ಬಂದು ಚೆನ್ನಾಗಿ ಓದ್ಬಿಟ್ಟು ಮೇಲೆ ಬಂದ್ರೆ ಇನ್ನು ಒಳ್ಳೇದಲ್ಲ, ನಮಗೂ ಒಂದು ಖುಷಿ ಅಲ್ವಾ? ಸೊ ಅದರಿಂದ ಸೊ ನಮ್ಮ ಇಟ್ಟಂಗೂರು ಯೂತ್ ಎಲ್ಲರೂ ಕೂಡ ಮುಂದೆ ನಿಂತು ಇವ್ರನ್ನೆಲ್ಲ ತೋರಿಸಿ ಇವ್ರಿಗೆ ಬಂದು ಸಪೋರ್ಟ್ ಮಾಡೋ ತರ ನಮ್ಗೆ ಮಾಡಿದ್ದಾರೆ. ನೆಕ್ಸ್ಟ್ ಟೈಮ್ ಇಂದ ಏನೇ ಬೇಕಾಗಿದ್ರು ಕೂಡ ಇಲ್ಲಿರೋರ್ಗೆ, ಅಂದ್ರೆ ನೋಡಿ ಎಷ್ಟು ಮನೆಗಳು ನೀವು ನೋಡ್ಬೋದು ಆ ಕಡೆ ಈ ಕಡೆ. ಸೊ ಏನು ಅಷ್ಟೊಂದು ಸೌಲಭ್ಯ ಏನು ಇಲ್ಲ. ನೀರ್ಗಲ್ಲಿ ಎಲ್ಲಿ ಹೋಗ್ತೀರಾ ನೀವು? ಕೆಲಸ ಮಾಡ್ತಾ ಇದ್ದೀವಿ. ಇಲ್ಲಿ ಪಕ್ಕದಲ್ಲೇ ಕಂಪ್ನಿಯಲ್ಲಿ ಕೆಲಸ ಮಾಡ್ತಿದಾರಂತೆ. ಸೊ ಇಲ್ಲಿ ಬಂದು ಇಲ್ಲಿ ಈ ತರ ಟೆಂಟ್ಗಳು ಹಾಕೊಂಡು ಇಲ್ಲೇ ಬಂದು ಜೀವನ ಮಾಡ್ತಿದ್ದಾರೆ. ಸೊ ಇಂಥವ್ರು ಬಂದು ಇನ್ನು ನಮ್ಮ ಭಾರತದಲ್ಲಿ ಇಂತಹ ಬಡವ್ರ ಮಕ್ಕಳು ಇನ್ನೂ ಕೂಡ ಇದ್ದಾರೆ. ಸೊ ನಾಳೆ ಬಂದು ಇವರೆಲ್ಲ ಒಂದು ಒಳ್ಳೆ ಪೊಸಿಷನ್ ಹೋಗ್ಬೇಕಂತ ಒಂದು ಕನ್ಸು ಕಟ್ಕೊಂಡು ಇಂತಹ ಬಡವ್ರ ಮಕ್ಕಳಿಗೆ ನಾವು ಸಪೋರ್ಟ್ ಮಾಡ್ಬೇಕಂತ ನಮ್ಮ ಯೂತ್ ಪವರ್ ಕಡೆಯಿಂದ ನಾವು ಬರ್ತಿದೀವಿ. ಖಂಡಿತ ಪ್ರತಿಯೊಬ್ರು ಕೂಡ ಯಾರು ನಮ್ಮ ವಿಡಿಯೋಸ್ ನೋಡ್ತಿದಿರೋ ಪ್ರತಿಯೊಬ್ರು ದೊಡ್ಡವರಾಗಿರ್ಬೋದು ಮತ್ತೆ ಯೂತ್ ಆಗಿರ್ಬೋದು ಪ್ರತಿಯೊಬ್ರು ಕೂಡ ಸಪೋರ್ಟ್ ಮಾಡ್ಬೇಕು. ನೀವೆಲ್ಲರೂ ಮುಂದೆ ನಿಂತು ಸಪೋರ್ಟ್ ಮಾಡಿದ್ರೆ ಇನ್ನು ನಾವು ಮಾಡ್ತಾ ಇರುವಂತಹ ಈ ಒಂದು ಡಿಕಲ್ ಪ್ರೋಗ್ರಾಮ್ ನ ಇನ್ನೂ ದೊಡ್ಡ ಮಟ್ಟದಲ್ಲಿ ನಾವು ಮಾಡ್ಬೋದು. ಸೊ ಏನೇ ಬೇಕಾಗಿದ್ರು ಇವ್ರಿಗೆ ಬ್ರದರ್ ನೀವೆಲ್ಲರೂ ಕಾಂಟ್ಯಾಕ್ಟ್ ಮಾಡಿ ದಯವಿಟ್ಟು. ಸೊ ಅಟ್ಲೀಸ್ಟ್ 6 ಮಂತ್ ಒಂದ್ಸತಿ, ಒಂದು 6 ತಿಂಗಳಿಗೆ ಒಂದ್ಸತಿ ಬಂದು ಇವ್ರನ್ನೆಲ್ಲ ಮೀಟ್ ಮಾಡಿ ಇವ್ರಿಗೆ ಏನಾದ್ರು ಬೇಕಾಗಿದ್ರೆ ದಯವಿಟ್ಟು ನನ್ಗೆ ಇನ್ಫಾರ್ಮ್ ಮಾಡಿ. ಯಾಕಂದ್ರೆ 6 ತಿಂಗಳಿಗೆ ಒಂದ್ಸತಿ ಬಂದು ಅವ್ರಿಗೆ ಬೇಕಾಗಿರೋದು ಬುಕ್ಸ್ ಬ್ಯಾಗ್ಸ್ ಸ್ವಲ್ಪ ಬಟ್ಟೆಗಳಷ್ಟೇ, ಮತ್ತೆ ನಾವೇ ಮುಂದೆ ನಿಂತು ಕೂಡ ಮಾಡ್ಕೊಡೋಣ. ಸೊ ಏನು ಪರವಾಗಿಲ್ಲ. ಸೊ ಥ್ಯಾಂಕ್ ಯು ಬ್ರದರ್ಸ್. ಮತ್ತೆ ಅಕ್ಕ ಕೊಡಿಸ್ತೀವಿ ಅಕ್ಕ, ಏನು ಪರವಾಗಿಲ್ಲ, ಇವ್ರಿಗೆ ಬೇಕಾಗಿರೋದು ಕೊಡಿಸ್ತೀವಿ. ಎಲ್ರು ಹ್ಯಾಪಿನಾ? ಬುಕ್ಸ್ ಬ್ಯಾಗ್ಸ್ ಎಲ್ಲ ಕೊಡಿಸ್ತೀವಿ, ಓಕೆನಾ ನಿಮ್ಗೆ? ಹಾ ರೆಡಿನಾ? ಏನ್ ನಿನ್ನ ಹೆಸರೇನು? ಸಂಜನಾ. ನಿನ್ನ ಹೆಸರು? ಪ್ರತಿಮಾ. ನಿನ್ನ ಹೆಸರು? ಸಂಗೀತ. ಎಲ್ಲ ಎಷ್ಟನೇ ಕ್ಲಾಸ್ ಓದ್ತಿದ್ದೀರಾ? 3ನೇ ಕ್ಲಾಸ್, 1ನೇ ಕ್ಲಾಸ್, 2ನೇ ಕ್ಲಾಸ್ ಓದ್ತಿದ್ದೀರಾ? 2ನೇ ಕ್ಲಾಸ್ ಓದ್ತಿದ್ದೀರಾ? ಎಲ್ಲ ಇಲ್ಲೇ ಇಟ್ಟಂಗೂರು ಸ್ಕೂಲ್ಗೆ ಹೋಗ್ತಿದೀಯಾ? ಇಟ್ಟಂಗೂರು ಸ್ಕೂಲ್ಗೆ ಹೋಗ್ತಿದ್ದೀರಾ ಎಲ್ರು ಕೂಡ? ನೀನ್ ಬೆಂಗಳೂರಾಗಿದ್ಯಾ? ಹಾ ಪರವಾಗಿಲ್ಲ. ಹಾ ಸರಿ ಸರಿ ಸರಿ. ನೀನು ಎಡ್ಡಾಲನ? ಓ ಉತ್ತರ ಕರ್ನಾಟಕ ಕಡೆ ಅದಿರೋದ? ಹಾ ಸರಿ 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 ಸರಿ. ಎಲ್ಲ ನೀವೆಲ್ಲ ಉತ್ತರ ಕರ್ನಾಟಕದವ್ರಾ? ಓಕೆ ಓಕೆ. ಗುಲ್ಬರ್ಗ ನಿಮ್ದೆಲ್ಲ? ಯಾದಗಿರಿ ಪಕ್ಕ ಹಳ್ಳಿ. ಯಾವ ಹಳ್ಳಿ ಅದು? ನಮ್ದು ಯಾದಗಿರಿ ಪಕ್ಕನೇ ಒಂದು 20 ಕಿಲೋಮೀಟರ್ ಸರ್. ಸರಿ. ನಿಮ್ಗೆ ಎಷ್ಟು ಜನ ಮಕ್ಕಳು? ನಮ್ಮ 3 ಜನ ಹೆಣ್ಮಕ್ಳು ಸರ್. ಎಲ್ಲ ಮದುವೆ ಆಗಿದ್ಯಾ? ಇಲ್ಲ ಸರ್, ಒಂದು ಹುಡುಗಿ ಮದುವೆ ಆಗಿದೆ, ತಮ್ಮನ ಕೊಟ್ಟು 2 ದಿನ ಓದ್ತಾ ಇದ್ದಾರೆ ಸರ್. ಸರಿ ಸರಿ ಅಕ್ಕ, ಸರಿ ಅಕ್ಕ. ನೆಕ್ಸ್ಟ್ ನಾವು ನಿಮ್ ಊರುಗಳು ಕೂಡ ನಾವು ಬರ್ತಾ ಇರ್ತೀವಿ. ಖಂಡಿತ ಪ್ರತಿಯೊಬ್ರು ಮುಂದೆ ನಿಂತು ಸಪೋರ್ಟ್ ಮಾಡಿ ಒಂದು ನವ ಸಮಾಜನ ನಾವು ಬಂದು ಎಲ್ರು ನಿಂತು ಯೂತ್ ಎಲ್ರು ಮುಂದೆ ನಿಂತು ನಾವು ನಿರ್ಮಿಸೋಣ. ಸೊ ಎಲ್ರಿಗೂ ಒಳ್ಳೇದಾಗ್ಲಿ. ಮತ್ತೆ ಸಿಗೋಣ. ಜೈ ಹಿಂದ್, ಜೈ ಭಾರತ್, ಜೈ ಯೂತ್ ಪವರ್. ಬಾಯ್ 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 ಬಾಯ್. ಓಕೆ ಥ್ಯಾಂಕ್ ಯು ಅಕ್ಕ.